ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಈ ಕಾಲದಲ್ಲಿ ಬಿಳಿ ಕೂದಲು ಸಮಸ್ಯೆ ಯಾರಿಗೆ ಕಾಡ್ತಾ ಇಲ್ಲ ಹೇಳಿ ವೀಕ್ಷಕರೇ. ಪ್ರತಿಯೊಂದು ಜನರಲ್ಲಿ ಇವಾಗಿದು ಒಂದು ಕಾಮನ್ ಸಮಸ್ಯೆ ಆಗಿಬಿಟ್ಟಿದೆ. ಚಿಕ್ಕ ಮಕ್ಕಳಿರಲಿ, ಟೀನೇಜರ್ಸ್ ಇರಲಿ ಅಥವಾ ವಯಸ್ಸಾದವರು ಇರಲಿ, ಪ್ರತಿಯೊಂದು ಜನರಲ್ಲಿ ಸಾಮಾನ್ಯವಾಗಿ ಕಾಣೋದು ಏನಂದರೆ ಆ ಒಂದು ಸಮಸ್ಯೆ ಬಿಳಿ ಕೂದಲು ಸಮಸ್ಯೆ, ಜೊತೆಗೆ ಹೇರ್ ಫಾಲ್ ಸಮಸ್ಯೆ. ಮತ್ತು ಅದನ್ನು ಕೆಮಿಕಲ್ ಬಳಸ್ಕೊಂಡು ನಾವು ಅತಿ ಜಾಸ್ತಿ ಪ್ರಮಾಣದಲ್ಲಿ ಬೆಳೆಸ್ತಾ ಇದ್ದೀವಿ ವೀಕ್ಷಕರೇ. ನೋಡಿ, ನಾವು ಕೆಮಿಕಲ್ನ ಹಚ್ಕೊಳ್ತೀವಿ ಏನಂತ, ಅದು ನಮ್ಮ ಬಿಳಿ ಕೂದಲನ್ನ ಕಡಿಮೆ ಮಾಡುತ್ತೆ ಅಂತ ವೀಕ್ಷಕರೇ. ಆದರೆ ಅದು ಮತ್ತೆ ಏನು ಮಾಡುತ್ತೆ ಅಂದರೆ, ಒಂದು ಬಿಳಿ ಕೂದಲು ಸ್ಥಾನದಲ್ಲಿ ಮತ್ತು 4 ಬಿಳಿ ಕೂದಲು ಸಮಸ್ಯೆಯನ್ನು ನಮಗೆ ತಂದು ನಿಲ್ಲಿಸುತ್ತೆ. ಹಾಗಾಗಿ ಆದಷ್ಟು ನಾವು ಮನೆ ಮದ್ದನ್ನು ಅಪ್ಲೈ ಮಾಡಿಕೊಂಡ್ರೆ ಬಿಳಿ ಕೂದಲು ಸಮಸ್ಯೆಯಿಂದ ನಾವು ಖಂಡಿತವಾಗ್ಲೂ ಪರಿಹಾರನ ಪಡ್ಕೋತೀವಿ ವೀಕ್ಷಕರೇ. ಆದರೆ ಏನು ಮಾಡೋದು, ಈ ಒಂದು ಕಾಲದಲ್ಲಿ ನಮಗೆ ಎಲ್ಲ ಇನ್ಸ್ಟೆಂಟ್ ಆಗಿ ಬೇಕಿದ್ರಿಂದ ನಾವು ಕೆಮಿಕಲ್ನ ಬಳಸ್ಕೊಂಡು ನಮ್ಮ ಕೂದಲು ಆರೈಕೆಯನ್ನು ಹಾಳು ಮಾಡ್ಕೋತಾ ಇದ್ದೀವಿ. ಆದರೆ ಮನೆ ಮದ್ದನ್ನು ಮಾಡಿಕೊಂಡು ಯಾವ ರೀತಿಯಾಗಿ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದು ಅಂತ ವೀಕ್ಷಕರೇ ಇವತ್ತಿನ ವಿಡಿಯೋನಲ್ಲಿ ನಿಮ್ಮನ್ನು ತಿಳಿಸ್ಕೊಡ್ತೀನಿ. ತಡ ಮಾಡದೆ ಬನ್ನಿ ನೋಡೋಣ ಆ ಒಂದು ನ್ಯಾಚುರಲ್ ರೆಮಿಡಿನ ಹೇಗೆ ಪ್ರಿಪೇರ್ ಮಾಡಿಕೊಡೋದು ಅಂತ. ಅದ್ರಗೋಸ್ಕರ ನೋಡಿ ವೀಕ್ಷಕರೇ, ಇಲ್ಲಿ ನಾನು ಒಂದು ಕಬ್ಬಿಣದ ಬಾಳಿಗೆಯನ್ನು ತೊಗೊಂಡಿದ್ದೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ವೀಕ್ಷಕರೇ. ಯಾಕಂದರೆ ಕೂದಲಿನಲ್ಲಿ ಐರನ್ ಅಂಶ ಕಡಿಮೆ ಆದಾಗ ಕೂಡ ಹೇರ್ ಫಾಲ್ ಸಮಸ್ಯೆ ಆಗಲಿ, ಬಿಳಿ ಕೂದಲು ಸಮಸ್ಯೆ ಆಗಲಿ ಫೇಸ್ ಮಾಡೋಕ್ಕೆ ಆಗುತ್ತೆ ನಮಗೆ. ಹಾಗಾಗಿ ಇಲ್ಲಿ ನಾನು ಕಬ್ಬಿಣದ ಬಾಳಿಗೆಯನ್ನು ಬಳಸ್ತಾ ಇದ್ದೀನಿ. ಅದರೊಳಗಡೆ ಒಂದು ಚಿಕ್ಕ ಲೋಟದಷ್ಟು ಫುಲ್ ನೀರನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ಕ್ವಾಂಟಿಟಿನ ಕಡಿಮೆ ಜಾಸ್ತಿ ನಿಮ್ಮ ಕೂದಲು ಲೆಂತ್ ಪ್ರಕಾರ ಮಾಡ್ಕೊಳ್ಬಹುದು ವೀಕ್ಷಕರೇ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಕಾಫಿನ ಹಾಕಿದ್ದೀನಿ, ಒಂದಷ್ಟು ಇನ್ಸ್ಟೆಂಟ್ ಕಾಫಿನ ಹಾಕಿದ್ದೀನಿ. ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಕಾಫಿ ಇರುತ್ತೋ ಅದನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ. ಕಾಫಿಯಲ್ಲಿರ್ತಕ್ಕಂಥ ಕ್ಯಾಫಿನ್ ನಮ್ಮ ಕೂದಲು ಆರೈಕೆ ಸಲುವಾಗಿ ತುಂಬಾ ಒಳ್ಳೆಯದಾಗಿರುತ್ತೆ ವೀಕ್ಷಕರೇ. ಇದು ನಮ್ಮ ಕೂದಲಿಗೆ ಒಂದು ನ್ಯಾಚುರಲ್ ಡೈ ಇಲ್ಲದೆ ಕೂದಲು ಎಷ್ಟೇ ಡ್ರೈ ಆಗಿರಲಿ, ಫ್ರೀಝಿ ಆಗಿರಲಿ, ಸ್ಪಿಟಲ್ಸ್ ಆಗಿರಲಿ ಅದನ್ನು ಸಹ ಇದು ಕಡಿಮೆ ಮಾಡುತ್ತೆ. ಹಾಗಾಗಿ ನೋಡಿ, ಇಲ್ಲಿ ನಾನು ಕಾಫಿನ ಹಾಕ್ಕೊಂಡು ಇದನ್ನು ಇವಾಗ ಒಂದು 2 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡ್ತೀನಿ ವೀಕ್ಷಕರೇ. ಸೊ ವೀಕ್ಷಕರೇ, ಕಾಫಿ ನೀರಿಂದ ತಲೆ ಸ್ನಾನ ಮಾಡಿದ್ರೂ ಕೂಡ ಯಾರಿಗೆಲ್ಲ ತುಂಬಾ ಹೇರ್ ಫಾಲ್ ಸಮಸ್ಯೆ ಇದೆ ಅಲ್ವಾ, ಅದು ಕಡಿಮೆ ಆಗುತ್ತೆ ವೀಕ್ಷಕರೇ. ನ್ಯಾಚುರಲ್ ಇದನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. ಸೊ ನೋಡಿ, ಇವಾಗಿದು ಕಾಫಿ ಅಂತೂ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ವೀಕ್ಷಕರೇ. ಮತ್ತು ಏನಂದ್ರೆ ವೀಕ್ಷಕರೇ, ಯಾವುದೇ ಒಂದು ರೆಮಿಡಿ ಆಗಲಿ ಒಂದೇ ಸಾರಿ ಯೂಸ್ ಮಾಡಿದ್ರೆ ರಿಸಲ್ಟ್ ಸಿಗೋದಿಲ್ಲ. ಸ್ವಲ್ಪ ದಿನ ಕಂಟಿನ್ಯೂ ಆಗಿ ಅದನ್ನು ನಮಗೆ ಬಳಸಿದ್ರೆ ಅದು ಏನಾಗುತ್ತೆ ಅಂದರೆ ನಮಗೆ ರಿಸಲ್ಟನ್ನು ಕೊಡುತ್ತೆ. ಕೆಲವೊಮ್ಮೆ ನಾವು ಏನು ಮಾಡ್ತೀವಿ ಅಂದರೆ ಒಂದೇ ಸಲ ಬಳಸ್ಕೊಂಡು ಆಮೇಲೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳ್ತೀವಿ. ಹಾಗಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವೀಕ್ಷಕರೇ, ಇವಾಗ ಇದರಲ್ಲಿ ನಾನು ಹಾಕ್ಕೊಂಡಿರುವಂಥದ್ದು ಏನಪ್ಪ ಅಂದರೆ ಕಲೋಂಜಿ ಪುಡಿ ವೀಕ್ಷಕರೇ. ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೆ ಗೊತ್ತಿದೆ ಕಲೋಂಜಿ ಬಗ್ಗೆ, ನನ್ನ ವೀಡಿಯೋಸ್ನಲ್ಲಿ ಹೇಳ್ತಾನೆ ಇರ್ತೀನಿ. ಕಲೋಂಜಿ ಒಂದು ನ್ಯಾಚುರಲ್ ಹರ್ಬ್ ಇದೆ ವೀಕ್ಷಕರೇ. ಇದನ್ನು ನೈಜೀರಿಯಾ ಸೀಡ್ ಕೂಡ ಅಂತಾರೆ. ಸೊ ಇದು ನಿಮಗೆ ಮಾರ್ಕೆಟ್ನಲ್ಲಿ ಸಿಗುತ್ತೆ, ಇಲ್ಲ ಅಂದರೆ ಆನ್ಲೈನ್ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ಸೊ ಪೌಡ್ರ್ ಕೂಡ ಸಿಗುತ್ತೆ. ಇಲ್ಲ ಅಂದರೆ ನೋಡಿ, ಕಲೋಂಜಿನ ತರ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು ವೀಕ್ಷಕರೇ. ಅದನ್ನು ನಾವು ಒಂದು ನ್ಯಾಚುರಲ್ ಡೈ ರೀತಿಯಾಗಿ ನಾವು ಕೂದಲಿಗೆ ಅಪ್ಲೈ ಮಾಡ್ಕೊಳ್ಬೋದು ವೀಕ್ಷಕರೇ. ಹಾಗಾಗಿ ನೋಡಿ, ಇಲ್ಲಿ ನಾನು ಕಲೋಂಜಿ ಪುಡಿನ ಒಂದು 2-3 ಸ್ಪೂನಷ್ಟು ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಟ್ಟಿದ್ದೀನಿ ವೀಕ್ಷಕರೇ. ಮತ್ತು ಇದರಲ್ಲಿ ನಾನು ಏನು ಕೂಡ ಯೂಸ್ ಮಾಡಲಿಲ್ಲ ವೀಕ್ಷಕರೇ. ಬರೀ ಕಾಫಿ ಮತ್ತು ಕಲೋಂಜಿ ಪುಡಿನಿಂದನೇ ನ್ಯಾಚುರಲ್ ಆಗಿರುವಂಥ ಈ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದನ್ನು ಚಿಕ್ಕ ಮಕ್ಕಳಾಗಿರಲಿ ಅಥವಾ ವಯಸ್ಸಾದಿರಲಿ, ಯಾವುದೇ ಏಜ್ ಇದ್ದ ಜನರು ಸಾಮಾನ್ಯವಾಗಿ ಯೂಸ್ ಮಾಡ್ಕೋಬಹುದು. ಯಾಕಂದರೆ ಇಲ್ಲಿ ನಾನು ಯಾವುದೇ ರೀತಿಯಾದ ಕೆಮಿಕಲ್ನ ಬಳಸಲಿಲ್ಲ ವೀಕ್ಷಕರೇ. ಸೊ ನೋಡಿ, ಅದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ವೀಕ್ಷಕರೇ. ಯಾವ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಡೈ ಮೆಹಂದಿನ ಹಚ್ಕೊಳ್ತೀವಲ್ವ, ಆ ಕನ್ಸಿಸ್ಟೆನ್ಸಿಯಲ್ಲಿ ಬರೋವರೆಗೂ, ಜೊತೆಗೆ ಚೆನ್ನಾಗಿ ಇದು ಬ್ಲ್ಯಾಕ್ ಆಗೋವರೆಗೂ ಏನು ಮಾಡಬೇಕಂದ್ರೆ ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಇವಾಗ ನೋಡಿ, ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ನಾನು ಇದನ್ನು ಒಂದು 10 to 15 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. ಆಮೇಲೆ ನೋಡಿ, ನೆಕ್ಸ್ಟ್ ಒಂದು ಬೌಲ್ ಒಳಗಡೆ ತೆಕ್ಕೊಂಡಿದ್ದೀನಿ. ಎಷ್ಟು ಮಟ್ಟಿಗೆ ಕಪ್ಪಿರುವಂಥ ಈ ಒಂದು ಬೆಣ್ಣೆ ರೀತಿಯಾದಂಥ ಈ ಒಂದು ಹೇರ್ ಡೈ ರೆಡಿ ಆಗಿದೆ ಅಂತ ನೀವು ನೋಡ್ಕೊಳ್ಳಿ ವೀಕ್ಷಕರೇ. ಯಾವುದೇ ಒಂದು ಕೆಮಿಕಲ್ ಇಲ್ಲ, ಏನಿಲ್ಲ, ಬರೀ 2 ಇಂಗ್ರೀಡಿಯೆಂಟ್ಸಿಂದ ಇದನ್ನು ನಾನು ತಯಾರು ಮಾಡಿದ್ದೀನಿ. ಖಂಡಿತವಾಗ್ಲೂ ಇದನ್ನು ಹಚ್ಕೊಂಡು 1 ಗಂಟೆಗಳ ಕಾಲ ಆಯಿಲ್ ಫ್ರೀ ಹೇರ್ ಮೇಲೆ, ಅಂದರೆ
ಮೊದಲೇ ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡಿಕೊಂಡು ಚೆನ್ನಾಗಿ ಕೂದಲನ್ನ ಡ್ರೈ ಮಾಡಿಕೊಂಡು ಮತ್ತೆ ಇದನ್ನು ಹಚ್ಕೊಂಡು 1-2 ಗಂಟೆಗಳ ಕಾಲ ಇಟ್ಟು ಆಮೇಲೆ ಬರೀ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ಬೆಸ್ಟ್ ಆದಂಥ ರಿಸಲ್ಟ್ನ ಪಡ್ಕೊಳ್ತೀರಾ. ಸೊ ಹಚ್ಕೊಂಡು 1 ಗಂಟೆಗಳ ಕಾಲ ಇಟ್ಕೊಂಡು ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್ ವೀಕ್ಷಕರೇ.